ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ದೇರ್ ಸೆ ಆಯ ಲೇಕಿನ್ ದುರಸ್ತ್ ಆಯ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ, ತಡ ಆಗಿ ಬಂದರೂ ಒಳ್ಳೆಯದು ಬಂತು ಅಂತ. ರಾಹುಲ್ ಗಾಂಧಿಯವರು ಇಂದಿರಾ ಕಾಂಗ್ರೆಸ್ನಿಂದ ನಂತರದಲ್ಲಿ ಆಳಿದಂಥ ಅನೇಕ ಕಾಂಗ್ರೆಸ್ ನಾಯಕರಿಂದಾಗಿ ಕಾಂಗ್ರೆಸ್ ತಳಮಟ್ಟಕ್ಕೆ ಬಂದು ಹತ್ತಿಬಿಟ್ಟಿತ್ತು. ಅದರ ಅನುಭವನ 2014 ದೊಡ್ಡ ಸೋಲು. ಅದರ ನಂತರದಲ್ಲೇ ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಮೋದಿಯವರು ಹೇಳಿದ್ದೇ ಹೇಳಿದ್ದು. ಹೌದು, ಮುಕ್ತ ಆದಂಗೆ ಆಗಿತ್ತು, ಮುಗಿದಿತ್ತು. ಪಾಪ ಎಲ್ಲೋ ಇದ್ದಂಥ ಖರ್ಗೆ ಅವ್ರನ್ನ ಹೋದ ಅಧ್ಯಕ್ಷರನ್ನು ಮಾಡಿ ಶತಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದರು, ಬಸ್ ಯಾತ್ರೆ ಮಾಡಿದರು, ಜನರಿಗೆ ಮುಟ್ಟು ಪ್ರಯತ್ನ ಮಾಡಿದರು. ಶಹಜಾದೆ, ರಾಜ್ಕುಮಾರ, ಪಪ್ಪು ಅಂತ ಅನೇಕ ಟೀಕೆಗಳನ್ನು ಮಾಡಿದರು. ಅದರಲ್ಲೂ BJP IT ಸೆಲ್ ಅಂತೂ ರಾಹುಲ್ ಗಾಂಧಿಯವ್ರನ್ನ ಪೂರ್ಣ ತುಳಿದು ಹಾಕಿದಂಗೆ ಮಾಡಿತ್ತು. ಮೇಲೆ ಹೇಳಬಾರದಪ್ಪ ಅನ್ನುವಂಥದ್ದು. ಅದರ ಸಮಯ ನೋಡ್ರಿ, ಯಾರ ಮಾತು ಕೇಳೋದಿಲ್ಲ, ಬದಲಾಗೋದಿಲ್ಲ. ಅವತ್ತು ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನು ಈ 12 ವರ್ಷಗಳಲ್ಲಿ BJPನೂ ಮಾಡಿತ್ತು. ಅದನ್ನು 54 ಲಕ್ಷ ಕೋಟಿದ್ದಂಥ ಸಾಲನ್ನು 225 ಲಕ್ಷ, ಏನು 50 ಲಕ್ಷ, IMF ಅಂತ 225 ಲಕ್ಷ ಅಂತ ಹೇಳ್ತಾ ಇದೆ. 25 ಲಕ್ಷ ಕೋಟಿ, ಅದು 54 ಲಕ್ಷ ಕೋಟಿ ಇತ್ತು. ಮನಮೋಹನ್ ಸಿಂಗ್ರದು ಅಷ್ಟು ಎತ್ತರಕ್ಕೆ ಹೋಯಿದ್ರು. ಅದೇ ಕಾಲಕ್ಕೆ ಶಿಕ್ಷಣದಲ್ಲಿ ಪೇಪರ್ ಸೋರಿಕೆ, ಆ ಸೋರಿಕೆ, ಈ ಸೋರಿಕೆ, ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಯಾವುದೇ ಪಬ್ಲಿಕ್ ಕಮಿಷನದ ಎಕ್ಸಾಮ್ ಇರಲಿ, UPSC ಇರಲಿ, KPSC ಇರಲಿ, ಇನ್ನುಳಿದ ರಾಜ್ಯಗಳ ಅಲ್ಲಿಯ ಇರೋ ನಮ್ಮ ಪರೀಕ್ಷೆಗಳಿರಲಿ, ಅಲ್ಲೆಲ್ಲ ಲೀಕ್ ಪೇಪರ್ ಲೀಕ್. ಹೀಗಾಗಿ ಇವತ್ತು ಶೈಕ್ಷಣಿಕ ಮಟ್ಟನೂ ಪೂರ್ತಿ ಕುಸಿದೋಗ್ಯದ. ಉದ್ಯೋಗಗಳಿಲ್ಲ, ಬೀದಿಗೆ ಬಂದಿದ್ದಾರೆ ಮಕ್ಕಳು. ಅದೇ ಇವತ್ತು ನಡೆದ ಜೋರ್ದಾರಾಗಿ. ನೀಟ್ ಒಳ್ಳೆಯ ರೀತಿಯಿಂದ ನಡೀತಾ ಇತ್ತು. ಅದು MBBS ಮತ್ತು ಅದೇ ಕಾಲಕ್ಕೆ ಈ G ಅನ್ನೋದು ಇಂಜಿನಿಯರಿಂಗ್ ಏರಿಯಾದಲ್ಲಿ ನಡೀತಾ ಇದ್ವು. ಅವುಗಳು ಈಗ ನೋಡ್ತಾ ಇದ್ರಿ. 22 ಲಕ್ಷ ಹುಡುಗರು ಇವತ್ತು ಒದ್ದಾಡ್ತಾ ಇದ್ದಾರೆ, ಹುಡುಗರು ಮತ್ತು ಹುಡುಗಿಯರು. ಇವೆಲ್ಲ ಏನು ಇವತ್ತು ಯಾವ ಹಂತಕ್ಕೆ ಬಂತು? ಇಂಥ ಸಂದರ್ಭದಲ್ಲೇ ಏನೋ ಇದನ್ನೆಲ್ಲ ಒಂದು ರೂಪಕ್ಕೆ ತಂದಂಥ ರಾಹುಲ್ ಗಾಂಧಿ 2024 99 ಸೀಟ್ಗಳು ತಂದ. BJP 400 ಪಾರ್ ಅಂತ ಹೇಳ್ತಾ ಇತ್ತು, ಅದನ್ನು 240 ನಿಲ್ಲಿಸಿದ್ದು ಒಂದು ಸಾಧನೆ. ಅದ ನಂತರ ಮತ್ತೆ ಬೇರೆ ಯಾವುದು ಆಮದು ಬೇರೆ. ಇವತ್ತು ಪೂರ್ತಿ ಇಡೀ ದೇಶದ ಸ್ಥಿತಿ ಹೆಂಗಂದ್ರೆ ಅತಂತ್ರದ ವಿರೋಧ ಪಕ್ಷಗಳು, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು ಇಲ್ಲಾಗಿ ಹೋಗ್ಬಿಟ್ಟಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಾಂಗ್ರೆಸ್ನ ಸಲುವಾಗಿ ಅವತ್ತು OBCಯಿಂದ ವಿಶೇಷವಾಗಿ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಆಗಿರ್ಬೋದು, ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು ಬಂದರು. ಕಾಂಗ್ರೆಸ್ ನಿಧಾನಕ್ಕೆ ಬೀಳ್ತಾ ಹೋದ್ದು. ಜನತಾ ಪಕ್ಷದೊಂದಿಗೆ BJP ಅಂದರೆ RSS ಪ್ರೇರಿತವಾದಂತಹ ಈ ಭಾರತೀಯ ಜನತಾ ಪಕ್ಷ ಇತ್ತು. ನಿಧಾನಕ್ಕೆ ವಾಜಪೇಯಿ ಅವರಂಥ ಒಬ್ಬ ಸಮನ್ವಯ ಮನಸ್ಸಿನ ಮನುಷ್ಯ ಆದರೂ ಪ್ರಧಾನಿ ಆದರು. ನಿಧಾನಕ್ಕೆ ದೇಶ ತುಂಬ ವಾಪಸ್ತಾ ಬಂತು. ಇವತ್ತು ಮೋದಿಯವ್ರ ಕೈಯಲ್ಲಿ 2014 ಸಿಕ್ಕು ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಆದರೆ ಅದೇ ಪ್ರಮಾಣದಲ್ಲೇ ಕಾಂಗ್ರೆಸ್ ಇದ್ಲು ಕೆಟ್ಟದ ಆಡಳಿತ ಕೊಟ್ಟಿತ್ತು ಅನ್ನುವಂಥದ್ದು ಈಗ ಕಣ್ಣೊಂದು ಕಾಣ್ತಾ ಇದೆ. ವಿದ್ಯಾರ್ಥಿಗಳು ಸೆಲ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲದಲ್ಲಿ ಗೆದ್ದರು, ಅಲ್ಲಿ ದುಂಬಡಿ ಆಗ್ತಾ ಇದ್ದಾರೆ, ವಿರೋಧಿಗಳು ಹಣಿತಾ ಇದ್ದಾರೆ. 1-2 ಇಂಥ ಸಂದರ್ಭದಲ್ಲೇ ಅದು ಹೇಳಿದ ಆರಂಭದಲ್ಲೇ ಧೈರ್ಯಶಾಯ ದುರಸ್ತಾಯ ಅಂತ. ಇಂಥ ಸಂದರ್ಭದಲ್ಲೇ ಇವನ್ ಕಾಂಗ್ರೆಸ್ನಲ್ಲೂ ಸಹಿತ ಭಾಳಷ್ಟು ನಾಯಕರು ಉಳಿದಿದ್ದರು. ಪ್ಯಾರಾಸೈಟ್ಸ್ ಅಂತ ಕರಿಬೋದು ನಾವು ಅವ್ರನ್ನ. ಇನ್ನೊಬ್ಬರು ಹೇಗೆ ಮೇಲೆ ಬೆಳೆಯುವಂಥ ಅವರೆಲ್ಲ ಒಂದೊಂದು ಕಳಿಸೋದು ಹೋಗಿ ಇವತ್ತು ಸ್ವಚ್ಛ ಆದಂಗೆ ಆಗ್ಯದ ಕಾಂಗ್ರೆಸ್ಸನ್ನು. ಅಲ್ಲಿವರೆಗೆ ರಾಹುಲ್ ಗಾಂಧಿಯವರು ಭಾಳ ಸಹನದಿಂದ ಬಂದರು, ಎಲ್ಲರನ್ನೂ ಎದುರಿಸ್ತಾ ಬಂದರು, ಸೋಲ್ತಾ ಬಂದರು, ಬಯಸ್ಕೊಳ್ತಾ ಬಂದರು. ಇವತ್ತು ಒಂದಿಷ್ಟೇನೋ ಅವರಿಗೆ 4 ರಾಜ್ಯಗಳು ಸಿಕ್ಕಿದಾವೆ ಇವತ್ತು ಅವ್ರ ಪ್ರಯತ್ನದಿಂದ. ದೊಡ್ಡ ಪ್ರಯತ್ನದಲ್ಲಿ ಇಲ್ಲಂತಲ್ಲ, ಪ್ರಾಮಾಣಿಕ ಪ್ರಯತ್ನದ. ಹೀಗಾಗಿ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಪದಿಯ ತಮಿಳುನಾಡಿನಲ್ಲಿ ಮಿತ್ರ ಪಕ್ಷದ ಜೊತೆಗೆ ಅಧಿಕಾರದಲ್ಲಿ ಬಂದರು.
ಇಂಥ ಒಂದು ಸಂದರ್ಭ ಬರ್ತದಂತ ಯಾರೂ ಊಹೆ ಮಾಡಿರಲಿಲ್ಲ, ಬಂತದು. ಇಂಥ ಸಂದರ್ಭದಲ್ಲಿ ಒಂದು ಹೊಸದು ಇವತ್ತು ಬಂದುಬಿಟ್ಟದ. ಆಲ್ರೆಡಿ ನಿಮಗೆ ಗೊತ್ತದ, ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಮುದಾಯದಿಂದ ಬರೋದ್ರಿಂದಾಗೆ ದಲಿತ ಕಾರ್ಡ್ ಉಪಯೋಗ ಮಾಡೋದಕ್ಕೆ ಇವತ್ತು ರಾಹುಲ್ ಗಾಂಧಿಯವರಿಗೆ ಅತ್ಯಂತ ಸಮರ್ಥವಾದ ವ್ಯಕ್ತಿ ಸಿಕ್ಕಂಗೆ ಆಗ್ಯದ. ಯಾಕಂದರೆ ಮಾಯಾವತಿ ಅವರು ಸಹಿತ ಇವತ್ತು ಉತ್ತರ ಪ್ರದೇಶದಿಂದ ಗಾಯಬಾಗಿ ಹೋಗಿಬಿಟ್ಟಿದ್ದಾರೆ, ಏನು ಕಾಣ್ತಾ ಇಲ್ಲ. ಮತ್ತು ಅವ್ರು ಬರೋ ಇಚ್ಛೆದ್ದಂಗೆ ಕಾಣ್ತಾ ಇಲ್ಲ. ಬಂದರೂ ಅವ್ರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗೋದು ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಂದು ಕಡೆ ಬೆಳೆಸ್ತಾ ಇದ್ದರೆ, ಇನ್ನೊಂದು ಕಡೆಗೆ ಅವ್ರ ಅಧ್ಯಕ್ಷ ಸ್ಥಾನ ಕೊಟ್ಟು ಯಶಸ್ಸಿದು, ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಆದಂಥ ಕ್ರಾಂತಿ ಅಂತ ಹೇಳೋದಿಲ್ಲ, ಬದಲಾವಣೆ, ಭಾಳ ದೊಡ್ಡ ಬದಲಾವಣೆ ಆಗಿಬಿಟ್ಟು ಎಲ್ಲರೂ ಭಾಳ ಜನ ತಿಳ್ಕೊಂಡಿದ್ರು ಸಿದ್ದರಾಮಯ್ಯನವರು ಅಧಿಕಾರ ಸರಳಾಗಿ ಬಿಡಲಿಕ್ಕಿಲ್ಲ, ಸ್ವತಃ ನಾವು ಸಹಿತ ಎಲ್ಲರೂ. ಆದರೆ ಸಿದ್ದರಾಮಯ್ಯರು ಇಷ್ಟು ದೊಡ್ಡ ಮನಸ್ಸನ್ನು ತೋರಿಸಿಬಿಟ್ರು, ಸರಳವಾಗಿ ಅಧಿಕಾರವನ್ನು ಬಿಟ್ಟು ಹೊರಗೆ ಬಂದುಬಿಟ್ರು. ಇದರಿಂದ ಸಹಜವಾಗಿ ಇಡೀ ರಾಷ್ಟ್ರ ಅವ್ರಿಗೆ ನೋಡ್ಲಿಕ್ಕೆ ಇವತ್ತು ರಾಷ್ಟ್ರ ಮಟ್ಟದ ನಾಯಕರೇ ಬೆಳೆದ್ಬಿಟ್ಟಿದ್ದಾರೆ. ಹೆಂಗೆ ಮೋದಿಯವರು 2014 ರಾಷ್ಟ್ರ ಮಟ್ಟದ ನಾಯಕರಾದರು, ಗುಜರಾತ್ ಅಂತ ತೋರಿಸಿ ಡೆವಲಪ್ಡ್ ಗುಜರಾತ್, ವೈಬ್ರೆಂಟ್ ಗುಜರಾತ್ ಹೇಳಿಟ್ಟು ನಾನು ಬಂದ್ರೆ ನಾನು ನಿಶ್ಚಿತವಾಗಿ ರೈತರಿಗೆ ಅನುಕೂಲ ಮಾಡ್ತೀನಿ, ಬಡತನ ಹೋಗಲಾಡಿಸ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ, 2 ಕೋಟಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಪ್ರತಿ ಬಡವನ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತೇಳಿ MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ನಾನು ತರ್ತೀನಿ, ಅನುಷ್ಠಾನಗೊಳಿಸ್ತೀನಿ, ರೈತರಿಗೆಲ್ಲ ಮಾರ್ಕೆಟ್ ಸಿಗೋ ಮಾಡ್ತೀನಿ, ಏನೇನೋ ಮಾತಾಡಿದರು. ಆ ಸಮಯದಲ್ಲಿ ಪತ್ರನೂ ಸಹಿತ ಬರೆದಿದ್ರು ಮನಮೋಹನ್ ಸಿಂಗರಿಗೆ. ನಂತರದಲ್ಲಿ ಮಾರ್ತಾರೆ ಮಾತು ಬೇರೆ. ಇವತ್ತು ಕಾಂಗ್ರೆಸ್ ಇದ್ದು, ಅಂದಿನ ಕಾಂಗ್ರೆಸ್ ಇದ್ದು ಭಾಳ ಕೆಟ್ಟದಾದ ಆಡಳಿತ ಕೊಟ್ಟರು. ಇಂದಿರಾ ಕಾಂಗ್ರೆಸ್ ಆಗಿರ್ಬೋದು, ಅದರ ನಂತರ UPAದಲ್ಲೇ ಕಾಂಗ್ರೆಸ್ ಇರ್ಬೋದು, ಅವೆಲ್ಲ ಕೆಟ್ಟ ಆಡಳಿತ ಇವತ್ತು ಕೊಟ್ಟ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವ್ರ ಮರಳಿ ಇವತ್ತು ಹೇಳೋ ಸಂದರ್ಭದಲ್ಲಿ ಮೊದಲಿಗೆ ಖರ್ಗೆ ಅವ್ರನ್ನ ತೊಗೊಂಡು ಬಂದರು. ಇವತ್ತು ಸಿದ್ದರಾಮಯ್ಯನವರು ಇವರು ಸಹ ಸ್ವನಾಯಕರಾಗಿ ಬಂದಂಥವ್ರು. ಒಂದು ರೀತಿ ನೀವು ಸ್ವಯಂ ಬಂದರೂ ಅಡ್ಡಿ ಇಲ್ಲ. ಜನತಾ ಪಕ್ಷದಲ್ಲಿದ್ದರು, ಆಮೇಲೆ ಅದು ಸೆಕ್ಯುಲರ್ ಜನತಾ ದಳ ಆಯಿತು. ನಂತರದಲ್ಲೇ ಅಲ್ಲೇ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಿಲ್ಲ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಸೇರಿದರು, ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆದರು. ಜೊತೆಗೆ 8 ವರ್ಷ ತನಕ ಜಕ್ಕೊಂಡು ಬಂದರು. 2.5 ವರ್ಷದ ಮಾತಿತ್ತು, ಮತ್ತು 6 ತಿಂಗಳು ಜಗ್ಗಿದ್ರು. ಆ ಸಂದರ್ಭದಲ್ಲಿ ಇವರು ಅಶೋಕ್ ಗೆಹ್ಲೋಟ್ ಗತಿ ಇವರು ಜಗಳ ತೆಗಿತಾರೆ, ಮಾಡ್ತಾರೆ ತಿದ್ದಿದ್ವಿ. ನಮ್ಮ DK ಅವರು ಸಚಿನ್ ಪೈಲಟ್ ಆಗ್ತಾರೆ, ಅವರು ಗೆಹ್ಲೋಟ್ ಆಗ್ತಾರೆ. ಕರ್ನಾಟಕ ಈ ಸಲ ಗುಳುಮ್ ಅಂತದ, ಹೋಗಿಬಿಡ್ತದ, BJP ಅಂತ ಹೊಡ್ಕೊಂಡ್ಬಿಡ್ತದೆ ಅಂತ ಎಲ್ಲರೂ ಮಾತಾಡೋದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂತೆ ಸಿಡಿದು ನಿಂತು ಹೇಳಿದರು, ನಾನು ಕೋಮುವಾದ ಹೋರಾಟ ಮಾಡ್ತೀನಿ, ನಿಂತಿಲ್ಲ, DK ಅವ್ರನ್ನ ಅಧಿಕಾರ ಬಿಟ್ಟುಕೊಡ್ತೀನಿ ಅಂತೇಳಿ ಬಿಟ್ಟುಕೊಡೋ ಜೊತೆಗೆ ತಮ್ಮವರೆಗೂ ಸಹಿತ ತಮ್ಮನ್ನು ನಂಬಿದವರು ಸಹಿತ ಅನ್ಯಾಯ ಆಗದೆ ನೋಡಿಕೊಂಡು ಕ್ಯಾಬಿನೆಟ್ದಲ್ಲಿ ಸೇರಿಸೋದು ಕೆಲಸ ಮಾಡಿದರು. ನಾನು ಇನ್ನೂ ಇಲ್ಲೇ ಕರ್ನಾಟಕದಲ್ಲಿ ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ. ರಾಷ್ಟ್ರ ಕಡೆಯೂ ಮುಖ ಮಾಡಿದ್ದಾರೆ ಅಂತ ಅನ್ನಿಸ್ತದೆ, ಅದೇನು ಗೊತ್ತಿಲ್ಲ. ಬಟ್ ಈಗ ಮಾತ್ರ ರಾಹುಲ್ ಗಾಂಧಿ ಅವರು ಸ್ಪಷ್ಟ ಮಾಡ್ಕೊಂಡಿದ್ದಾರೆ, ಎಟ್ ಎನಿ ಕಾಸ್ಟ್ ದಲಿತ ಮತ್ತು ಹಿಂದುಳಿದಲ್ಲಿ ಇವತ್ತು ನಾಯಕರು ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅಖಿಲೇಶ್ ಯಾದವ್ ಇನ್ನೂ ಸಣ್ಣ ವಯಸ್ಸಿನವರಿದ್ದಾರೆ, ಇನ್ನೂ ಆ ಪ್ರಮಾಣದಲ್ಲಿ ಆಗಿಲ್ಲ. ಅಲ್ಲಿ ಗೆಲ್ಲುವಂಥ ತಾಕತ್ತು ತೊಗೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ ಹಿಂದುತ್ವಮಯ ಜೋರದ ಬುಲ್ಡೋಜರ್ ಅದ. ಆದರೆ ಈಗ ನಡೆದಂಥ ಯುವಕರ ಮೇಲೆ ಅಂತ ಅದ್ರಲ್ಲಿ ನಿಮಗೆ ಗೊತ್ತದ, ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶ ತುಂಬ ಎಲ್ಲ ವಿದ್ಯಾರ್ಥಿಗಳು ಅಸಮಾಧಾನಗೊಂಡಿದ್ದಾರೆ, ಎಲ್ಲ ಉದ್ಯೋಗ ಅರ್ಸುವಂಥ ಜನ ಅಸಮಾಧಾನಗೊಂಡಿದ್ದಾರೆ. ಉದ್ಯೋಗ ಇಲ್ಲ, ಏನಿಲ್ಲ, ಬೀದಿ ಬಂದು ನಿಂತಿದ್ದಾರೆ. ಇವತ್ತು ಯಾವ KPSC ಆಯಿತು ಹೇಳಿ ನಿಮ್ಗೆ, SSC ಆಗಿರ್ಬೋದು, ಅಲ್ಲಿ ಸ್ಟೇಟ್ ಸರ್ವಿಸ್ಗಳು ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಎಲ್ಲ ರಾಜ್ಯಗಳದ್ದು ಎಲ್ಲೂ ಉದ್ಯೋಗ ಇಲ್ಲ. ಹೀಗಾಗಿ ಇವತ್ತು ಜನ ಮತ್ತು ಅವು ಪರೀಕ್ಷೆನೂ ನಡೀತಾ ಇಲ್ಲ. ಪರೀಕ್ಷೆ ಪೇಪರ್ ಲೀಕ್, ಎಲ್ಲನೂ ಪೇಪರ್ ಲೀಕ್ ಮುಂದೆ ಹಾಕೋದು ಹೋಗೋದು. ಇವತ್ತು ಇಡೀ ಯುವ ಜನಾಂಗ ಈ ದೇಶದ 40% 50% ಇದ್ದಾರೆ ಯುವ ಜನಾಂಗ. ಹೆಚ್ಚು 60-70 ಕೋಟಿ ಜನ ಇದ್ದಾರೆ. ಅವರೆಲ್ಲರೂ ಇವತ್ತು ಸಿಡಿದು ನಿಲ್ಲುವಂಥ ಪರಿಸ್ಥಿತಿ ಬಂದಿರ್ತಾರೆ. 17ರಿಂದ 30-35 ವರ್ಷದ ನನಗೆ ಉದ್ಯೋಗ ಇಲ್ಲ ಅವ್ರಿಗೆ. ಇವತ್ತು ಬೀದಿ ಬಂದಿದ್ದಾರೆ. ಅದೇ ಕಾಲಕ್ಕೆ ಈ ನಮ್ಮ ವಿದ್ಯಾರ್ಥಿಗಳು ಸಹಿತ ಬಂದಿದ್ದಾರೆ. ನೀಟ್, CBSE ಎಲ್ಲ ಬಂದು ಇಂಥ ಒಂದು ಉದ್ಯೋಗಿನ ಪರಿಸ್ಥಿತಿಯಲ್ಲೇ ರಾಹುಲ್ ಗಾಂಧಿ ಅವರು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ತಮ್ಮ ವ್ಯಕ್ತಿತ್ವ ಬೆಳೆಸೋ ಜೊತೆಗೆ ಪಾರ್ಟಿನ ಬೆಳೆಸ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ಸಿಡೆನ್ಸ್ ಅಂತೀವಿ ನಾವು, ಪ್ರಾದೇಶಿಕ ಪಕ್ಷಗಳು ಸಹಿತ ನಿರ್ವೀರ್ಯಾಗಿ ಹೋಗ್ಬಿಟ್ಟಿದ್ದಾವೆ. ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರು ನೋಡ್ರಿ ಒಪ್ತಾ ಇರಲಿಲ್ಲ, ಸಿಡಿದು ಬೀಳ್ತಾ ಇದ್ರು. ಇವತ್ತು ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಗ್ಯಾದರ್ ಮಾಡ್ಕೊಳ್ಳೋಂಥ ಪ್ರಸಂಗ ಬಂದದ್ದು. ಇಲ್ಲ, ಅದು ಕಾಂಗ್ರೆಸ್ ಇನ್ನೊಂದು BJP ನಮ್ಮನ್ನೆಲ್ಲ ಪ್ರಾದೇಶಿಕ ಪಕ್ಷ ನಾಶ ಮಾಡ್ತದಂತ ಅಂತಾಯಿದ್ರು. ಕಡೆಗೆ BJPಯಿಂದ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರಪ್ಪ ಅಂತಂದ್ರೆ ಅವ್ರ ಪಾರ್ಟಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಆ ಪಾರ್ಟಿಯ ಕಾರ್ಯಕರ್ತರು ದಾಳಿ ಮಾಡಿಸ್ತಾ ಇದ್ದಾರೆ, ಮತ್ತೇನೋ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರ ಏನು ಸ್ಟ್ರಾಂಗ್ ಒಂದು ವ್ಯಕ್ತಿತ್ವ ಇತ್ತು, ಅವರದಿಂದವ್ರು ಇವತ್ತು ಏನಪ್ಪ ಅಂದ್ರೆ ಈ ಇಂಡಿಯಾ ಗಟ್ಟಿ ಮಾಡೋಣಂಥ ಪ್ರಸಂಗ ನಾಳೆ ಜೂನ್ 6ಕ್ಕೆ ಮೀಟ್ ಮಾಡೋಣ ಶುರು ಮಾಡಿದ್ದಾರೆ.
ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ರಾಹುಲ್ ಗಾಂಧಿ ಇದೆಲ್ಲ ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಸಿಕ್ಕ ಅವಕಾಶ ಸರಿಯಾಗಿ ಬಳಸ್ತಾ ಇವತ್ತು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಿಬಿಟ್ಟದ ಅವರಿಗೆ. ಸಿದ್ದರಾಮಯ್ಯ ಬುದ್ಧಿವಂತರು, ಒಳ್ಳೆಯ ಫೈನಾನ್ಷಿಯಲ್ ನಾಲೆಜ್ ಇದ್ದಂಥವರು, ಅನೇಕ ಸಲ 17 ಸಲ ಬಜೆಟನ್ನು ಮಂಡಿಸಿದಂಥವರು, ಮಹಾ ಅನುಭವಿ, ಮತ್ತು ಇದಕ್ಕೆ ನೋಡಿದರೆ ಸಮಾಜವಾದಿ ಜೊತೆಗೆ OBC ಇವೆಲ್ಲ ಕೂಡಿ ಇವತ್ತು ಅವ್ರದ್ದಂಥವ್ರು ಬೆಸ್ಟ್ ನಿರ್ಧಾರ ಮಾಡಿದ್ದಾರೆ. ಈ ನಮ್ಮ ಸಿದ್ದರಾಮಯ್ಯರನ್ನ ರಾಷ್ಟ್ರಮಟ್ಟಕ್ಕೆ ಒಯ್ಯಬೇಕು ಅಂತೇಳಿ. ಮತ್ತು ರಾಷ್ಟ್ರಮಟ್ಟಕ್ಕೆ ಒಯ್ಯುವ ಮನಸ್ಸು ಯಾರಿಗೆ ಬೇಡ ಅನಿಸ್ತದೆ, ಮೇಲೆ ಒಳ್ಳೆ ಎಂದಿರ್ಬೋದು ಸಿದ್ದರಾಮಯ್ಯ, ಬಟ್ ಅವ್ರಿಗೊಂದು ಅವಕಾಶ ಇರ್ತದೆ ರಾಷ್ಟ್ರಮಟ್ಟದಲ್ಲೇ OBC ರಿಪ್ರೆಸೆಂಟ್ ಮಾಡುವಂಥದ್ದು. ಅಷ್ಟಲ್ಲ, ಫೈನಾನ್ಸ್ ನಾಳೆ ಮಿನಿಸ್ಟರ್ ಆಗೋ ಸಾಹಿತ್ಯಗಳದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ. ಯಾಕಂದರೆ ಒಳ್ಳೆಯ ಇಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ, ಲಾಭದ ಬಜೆಟ್ ಮಂಡಿಸಿದ್ದಾರೆ, ಖಜಾನೆ ಖಾಲಿ ಆಗೋದು ನೋಡ್ಕೊಂಡಿದ್ದಾರೆ. ಗ್ಯಾರಂಟಿ ಕೊಟ್ಟು ಖಜಾನೆ ಖಾಲಿ ಆಗಿಲ್ಲ, ಸಾಲ ಆಗೋದಿಲ್ಲ, ಮತ್ತು ಗ್ಯಾರಂಟಿ ಕೊಟ್ಟರೆ ಸಾಲ ಆಗ್ಯದ. ಈಗ ಏನೂ ಕೊಡಲಾರ್ದ, ಏನೋ ಒಂದು ರೈತರಿಗೆ 4 ತಿಂಗಳಿಗೆ 1-2 ಸಾವಿರ ಕೊಡುವಂಥ ಒಂದಿಷ್ಟು ಯೋಜನೆ ಹಿಡ್ಕೊಂಡು ಇವತ್ತು ಮೋದಿಯವರು ಒಂದು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇವು ಹಿಡ್ಕೊಂಡು ಇವತ್ತು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದಾರೆ. 225 50 ಇವೆಲ್ಲ ಗುಪ್ತ ಹೊರಗೆ ಹೇಳ್ತಾ ಇಲ್ಲ, ತಕ್ಷಣ ಕಡಿಮೆ ಮಾಡಿ ಹೇಳ್ತಾ ಇದ್ದಾರೆ. ಇದ್ದಾಗ ಅಟ್ಲೀಸ್ಟ್ ಇವ್ರು ಗ್ಯಾರಂಟಿ ಒಂದು 5 ಕೊಟ್ಟಿದ್ದಾರೆ, ಇನ್ನೊಂದು 2 ಆಗ್ಬೋದನೋ ಇಲ್ಲಂತಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಅವು ಕೊಟ್ಟು ಬಜೆಟನ್ನು ಪೂರ್ತಿ ಲಾಸ್ ಆಗದಂಗೆ ನಡೆಸ್ಕೊಂಡಿದ್ದಾರೆ. ಹೀಗಾಗಿ ಇಬ್ಬರು ಇವತ್ತು ದಲಿತ ಒಂದು ಸಮುದಾಯದಿಂದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಎರಡನೇದಾಗೆ ಹಿಂದುಳಿದ ಕಾರಣದಿಂದ ಸಮುದಾಯದಿಂದ ಇವತ್ತು ಸಿದ್ದರಾಮಯ್ಯ ಬರುವುದರಿಂದಾಗಿ ಈ ದೇಶದ ಮ್ಯಾಕ್ಸಿಮಮ್ ಜನ ಇದರಲ್ಲಿ ಇರೋದ್ರಿಂದ, ಜೊತೆಗೆ ಅಖಿಲೇಶ್ ಯಾದವರು ಸಹಿತ ಇವತ್ತು ಅನಿವಾರ್ಯವಾಗಿ ಇಂಡಿಯಾ ಜೊತೆಗೆ ರಾಹುಲ್ ಜೊತೆ ಗುರುತಿಸಿಕೊಳ್ಳುವ ಪರಿಸ್ಥಿತಿ ಬಂತದ. ಈ ಎಲ್ಲ ದೃಷ್ಟಿಕೊಂಡು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವ ಅವಕಾಶ ಇದ್ದರೂ SIRನಿಂದ ಭಯ ಎಲ್ಲರಿಗೂ ಅದ. ಹಾಗಾಗಿ ಇವತ್ತು ಜನ ಎದ್ದು ನಿಂತಿದ್ದು, ತೆರಿಗೆ ನಿಂತಿದ್ದು ನೋಡಿದ್ರೆ ಏನೇನೋ ಆಗಲಿ, ಆದರೆ ಈ ಸನ್ನಿವೇಶವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ತಾವು ಗೆಲ್ಲುವಂಥ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಅವ್ರ ಪ್ರಕಾರ ಈಗ ಮೋಸ್ಟ್ಲಿ ಇವತ್ತು SIR ಇದ್ದರೂ ಸಹಿತ ಕೇರಳದಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ಸಿಗರು, SIR ಇದ್ದರೂ ಸಹಿತ ಇಲ್ಲೇ ತಮಿಳುನಾಡಿನಲ್ಲೇ ವಿಜಯ್ ಗೆದ್ದಿದ್ದಾರೆ. ಉಳಿದ ಕಡೆ ಸೋತಿರ್ಬೋದಿಲ್ಲ ಅಂತಲ್ಲ, ಅದು ಕೋಇನ್ಸಿಡೆನ್ಸು ಇರ್ಬೋದು, ಸರಿನೂ ಇರ್ಬೋದು. ಆ ಮಾತು ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಒಪ್ಕೊಂಡ್ಬಿಟ್ಟದು SIR ಮಾಡುವಂಥ ಸರಿ ಅಂತೇಳಿ. ಸರಿಯೋ ತಪ್ಪು ಸಮಯ ಹೇಳ್ತದೆ. ಇವತ್ತಿನ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಅಂತ ಒಪ್ಕೋಬೇಕಂತಲ್ಲ, ಬಟ್ ಅಲ್ಲಿ ನಡೆದಂಥ ಸುಳ್ಳೇನಲ್ಲ. ಆದರೆ ಆ ದಿಶೆಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದಾಗಿ ಸಹಜವಾಗಿ SIR ಒಪ್ಕೊಳ್ಳೋಂಥ ಪರಿಸ್ಥಿತಿ ಎಲ್ಲರಿಗೂ ಬಂದು ನಿಂತದ್ದು. ಅದೇನು ಇರಲಿ, ಈ ಮುಖ್ಯ ಆಗಬೇಕಾಗಿದೆ ಏನಪ್ಪ ಅಂದರೆ ಇಲ್ಲಿ ದಲಿತ OBC ಮತ್ತು ST ಟ್ರೈಬ್ಸ್ ಇವ್ರು ಕೂಡ್ಕೊಂಡು ಜೊತೆಗೆ ಮೈನಾರಿಟಿ ಅವ್ರ ಜೊತೆ ಕೂಡಿರೋದ್ರೆ ಈ ದೇಶದ ಚಿತ್ರ ಬದಲಾಗ್ತಿತ್ತು ಅನ್ನೋ ಸಾಮಾನ್ಯ ಕ್ಯಾಲ್ಕುಲೇಷನ್ ರಾಹುಲ್ ಗಾಂಧಿ ಅವರಲ್ಲಿ ಇದ್ದಿದ್ದಕ್ಕಾಗಿ ಇವತ್ತು ಸಿದ್ದರಾಮಯ್ಯರನ್ನ ಕೇಂದ್ರಕ್ಕೆ ಕರೆಸ್ಕೊಳ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ಮತ್ತೆ ಒಟ್ಟು ಒಯ್ಯಬೇಕಪ್ಪ ಅವರನ್ನು ನಮ್ಮ ಜೊತೆಗೆ ಬೇಕು ಅಂತ ಇದ್ದಾರೆ. ಅದನ್ನು ಒಳ್ಳೆ ಅನ್ನುವಷ್ಟು ಅಸೌಜನ್ಯಯುತ ವ್ಯಕ್ತಿ, ಅನಾಗರಿಕ ವ್ಯಕ್ತಿ ಸಿದ್ದರಾಮಯ್ಯರಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಒಟ್ಟಲ್ಲೇ ಬದಲಾವಣೆಯ ದಾರಿ ಕಾಣ್ತಾ ಇದೆ ಕಾಂಗ್ರೆಸ್ಗೆ. ಏನಂತೀರಿ ಇದಕ್ಕೆ? ಹೌದಂದ್ರೆ ಹೌದನ್ರಿ, ಇಲ್ಲಂದ್ರೆ ಇಲ್ಲನ್ರಿ, ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿರಿ, ಏನಾರು ಮಾಡಿರಿ, ಕಾಮೆಂಟ್ ಮಾಡ್ತಾಯಿರ್ರಿ, ಮಾತಾಡ್ತಾಯಿರ್ರಿ, ನೋಡ್ತಾ ಇರ್ರಿ, ಅಭಿಪ್ರಾಯ ತಿಳಿಸ್ತಾ ಇರಿ, ಶೇರ್ ಮಾಡ್ತಾಯಿರಿ ಎಲ್ಲರಿಗೂ ಅಂತ ಹೇಳ್ತಾ H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯಕ್ಕಾಗಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮರಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.